ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಕ್ರಾಂತಿ ಹಬ್ಬದ ಹಿಂದಿನ ದಿನ ಮನೆಗೆಲ್ಲ ಏನೇನು ಬೇಕು ಐಟಮ್ಸು ಪೂಜೆಗೆ ಎಲ್ಲ ತಗೊಬರೋಣ ಅಂತ ಬಂದಿದ್ವಿ. ಹಾಗೆ ನಮ್ಮ ಏರಿಯಾದಲ್ಲಿ ಎಲ್ಲ ಸೆಲೆಬ್ರೇಷನ್ ಮುಂಚೆನೇ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಏನಂದರೆ ಇಲ್ಲಿ ಎಲ್ಲ ಫುಲ್ಲು ಕಬ್ಬೆಲ್ಲ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದರು. ಸೊ ಅದಕ್ಕೆ ತುಂಬ ಜನ ಎಲ್ಲ ಬಂದಿದ್ದರು. ಸೊ ಎಲ್ಲ ನೋಡಿ ಕಬ್ಬು ಕೊಡ್ತಾಯಿದ್ರು, ತೊಗೊಂಡು ಬರ್ತಾಯಿದ್ರು. ತುಂಬ ರಶ್ ಇತ್ತು, ತುಂಬ ಕ್ಯೂ ಎಲ್ಲ ಮುಂಚೆಯಿಂದ ಬಂದು ನಿಂತ್ಕೊಂಡಿದ್ರು. ಕೊನೆಗೆ ಹಾಡೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ನನ್ನ ಮಕ್ಕಳು ಸ್ವಲ್ಪ ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ರು. ಹಾಡಿಗೆಲ್ಲ ಡ್ಯಾನ್ಸ್ ಮಾಡಿದ್ದಾರೆ. ದರ್ಶನು ಅಷ್ಟೇ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ಎಂಜಾಯ್ ಮಾಡಿದರು. ನಾವು ಸ್ವಲ್ಪ ಹೊತ್ತವರೆಗೂ ಅಲ್ಲೇ ಇದ್ವಿ. ಫುಲ್ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ. ಆಮೇಲೆ ಚೆಲ್ಲಿದರು ಮಲ್ಲಿಗೆ ಹಾಡಿತ್ತು, ಅದಕ್ಕೆ ಹಾಡು ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಿದ್ಲು. ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಸಂಕ್ರಾಂತಿಗೆ ರಂಗೋಲಿ ಹಾಕಿದ್ದೆ. ಇದು ರಂಗೋಲಿದು ಬೆಳಗ್ಗೆ ಎದ್ಬಿಟ್ಟು ನೀಟಾಗಿ ರಂಗೋಲಿ ಹಾಕಿಬಿಟ್ಟು ನೆಕ್ಸ್ಟ್ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಸಂಕ್ರಾಂತಿ ಹಬ್ಬಕ್ಕೆ ಪೊಂಗಲ್ ಮಾಡ್ತಾಯಿದ್ದೀನಿ. ಒಂದು ಕಡೆ ಖಾರ ಪೊಂಗಲು, ಒಂದು ಕಡೆ ಸ್ವೀಟ್ ಪೊಂಗಲ್ ಮಾಡ್ತಾಯಿದ್ದೀನಿ. ಇದು ಖಾರ ಪೊಂಗಲ್ಲು. ಫಸ್ಟ್ ಖಾರ ಪೊಂಗಲ್ ರೆಡಿ ಮಾಡಿಕೊಂಡೆ. ಸ್ವೀಟ್ ಪೊಂಗಲ್ಲು ಎಲ್ಲ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಆಮೇಲೆ ಪೂಜೆಗೆಲ್ಲ ಏನೇನು ಐಟಮ್ ಬೇಕು ಎಲ್ಲವನ್ನೂ ಜೋಡಿಸಿಟ್ಕೊಂಡೆ ನಾನು. ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಎಲ್ಲನೂ ಇಟ್ಬಿಟ್ಟು ಹಾಗೆ ಪೂಜೆ ಸ್ಟಾರ್ಟ್ ಮಾಡಿದೆ ನಾನು. ಅಷ್ಟಲಕ್ಷ್ಮಿ ದೀಪ ಹಚ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನಾನು ಯಾವಾಗಲೂ ಅಷ್ಟೇ ಪೂಜೆ ಮಾಡಬೇಕಿದ್ರೆ ಸ್ವಲ್ಪ ಸ್ಪೆಷಲ್ ಈ ಥರ ಫಂಕ್ಷನ್ ಎಲ್ಲ ಇದ್ದಾಗ ಅಷ್ಟಲಕ್ಷ್ಮಿ ಪೂಜೆದು ದೀಪ ಹಚ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ಸಲನೂ ಹಾಗೆ ಮಾಡಿದೆ. ನಾನು ದೇವರಿಗೆ ಕಾಯಿ ಇಟ್ಟಿದ್ನಲ್ಲ, ಅದು ಮೊಳಕೆ ಬರಲಿಕ್ಕೆ ಅಂತ ಹೇಳಿಬಿಟ್ಟು ಅದಕ್ಕೆ ಅದೇ ಕಾಯಿನೇ ಇಟ್ಟಿದ್ದೀನಿ. ನಾನು ಸ್ವಲ್ಪ ಲೈಟಾಗಿ ಬರೋಕ್ಕಾಗಿದೆ. ನೆಕ್ಸ್ಟ್ ಟೈಮ್ ಮೊಳಕೆ ಫುಲ್ ಹೊಡೆದ ತಕ್ಷಣ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ಕಬ್ಬು ಎಲ್ಲ ಇಟ್ಬಿಟ್ಟು ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಸೊ ನಾನು ಮಂಗಳಾರತಿ ಮಾಡಿದೆ. ನಾನು ಮಂಗಳಾರತಿ ಆದ ತಕ್ಷಣ ಎಲ್ಲರಿಗೂ ಮಂಗಳಾರತಿ ಕೊಟ್ಟೆ. ನಾನು ನೆಕ್ಸ್ಟು ನನ್ನ ಹಸ್ಬೆಂಡ್ ಕಂಟಿನ್ಯೂ ಮಾಡ್ತಾರೆ ಪೂಜೆನ. ನಾನೇ ಫಸ್ಟ್ ಮಾಡಿಬಿಟ್ಟೆ. ಅವ್ರದ್ದು ಸ್ವಲ್ಪ ನಿಧಾನ ಪೂಜೆ, ಯಾಕಂದರೆ ಫುಲ್ಲು ಜಾಸ್ತಿ ಹೊತ್ತವರೆಗೂ ಮಾಡ್ತಾರೆ. ಸೊ ನಾನು ಸ್ವಲ್ಪ ಫಾಸ್ಟು ಪೂಜೆ ಮಾಡೋದ್ರಲ್ಲಿ, ಅದಕ್ಕೆ ನಾನೇ ಫಸ್ಟ್ ಮಾಡಿಬಿಟ್ಟೆ. ನೋಡಿದ್ರೆ ಅಶ್ವಿನು ಅಲ್ಲಿ ಬಂದುಬಿಟ್ಟು ಅವಳು ಗಂಟೆ ಅಲ್ಗಾಡ್ಸಬೇಕು, ಗಂಟೆ ಬೇಕು ಅಂತಾಳೆ. ಅವಳದು ಫುಲ್ಲು ಇದೆ, ಗಂಟೆದೆ ಅವಳಿಗೆ. ಏನೋ ಈಗಾಗಲೇ ಎಷ್ಟು ಗಂಟೆ ಮುರಿದಾಕಿದ್ಲು. ಇವರು ಮನೊಮ್ಮೆ ಫ್ರೆಂಡ್ಸ್ ಬಂದಿದ್ದರು, ಅವ್ರ ಜೊತೆ ಫುಲ್ ಎಂಜಾಯ್ ಮಾಡಿದ್ಲು. ಈ ಸಲ ಸಂಕ್ರಾಂತಿ ಹಬ್ಬಕ್ಕೆ ಫುಲ್ ಎಂಜಾಯ್ ಅವಳಿಗೆ ಅವ್ರ ಜೊತೆ. ಈಗ ಅವ್ರ ಅಪ್ಪ ಬಂದು, ಈಗ ನೆಕ್ಸ್ಟ್ ಅವ್ರ ಅಪ್ಪನ ಸರ್ತಿ ನೋಡಿ ಸ್ಟಾರ್ಟ್ ಆಗಿದೆ ಪೂಜೆ. ಫುಲ್ ಅವ್ರದ್ದು ಕಾಯಿ ಹೊಡೆದ್ಬಿಟ್ಟು, ಕಾಯಿ ಹೆಚ್ಚಾಗಿ ಅವರೇನೆ ಹೊಡೆಯೋದು. ಅದಕ್ಕೆ ನಾನು ಕಾಯಿನೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಅವ್ರು ಪೂಜೆಗೆ ಬರ್ತಾರೆ ಅಂತ ಹೇಳಿಬಿಟ್ಟು. ಸೊ ಅವ್ರು ಬಂದುಬಿಟ್ಟು ಕಾಯೆಲ್ಲ ಹೊಡೆದ್ಬಿಟ್ಟು ಅವ್ರು ಪೂಜೆ ಸ್ಟಾರ್ಟ್ ಮಾಡಿದರು. ಅವ್ರು ಸ್ವಲ್ಪ ಎಲ್ಲ ಮಂತ್ರ ಎಲ್ಲ ಜಪ ಎಲ್ಲ ಮಾಡ್ತಾರೆ. ನಾನು ಸ್ವಲ್ಪ ಬೇರೆ ಕೆಲಸ ಎಲ್ಲ ಇರೋದ್ರಿಂದ ಸೊ ಅದಕ್ಕೆ ಬೇಗ ಮಂಗಳಾರತಿ ಒಂದು ಮಾಡಿಬಿಟ್ಟು ನಾನು ಇವ್ರ ಕೈಯಲ್ಲಿ ಕೊಟ್ಟೆ. ಇವರೆಲ್ಲ ಕಡೆನೂ ಸಾಂಬ್ರಾಣಿ ಎಲ್ಲ ತೋರಿಸ್ಬಿಟ್ಟು ಪೂಜೆ ಮಾಡ್ತಾಯಿದ್ರು. ಹಾಗೆ ಹುಡುಗಿರಲ್ಲೇ ಎಂಜಾಯ್ ಫುಲ್ ಮಾಡ್ತಾಯಿದ್ರು. ಇದು ನಮ್ಮದು ಕಟ್ಕಾಯಿ ಸಿಗಂದೂರಿಂದ ತಗೊಬಂದಿದ್ವಿ ಅಲ್ಲ, ಸೊ ಅದಕ್ಕೆ ಹಳೆ ಕಟ್ಕಾಯಿ ತೆಗೆದು ಈ ಹೊಸ ಕಟ್ಕಾಯಿ ಕಟ್ತಾ ಇದ್ದಾರೆ. ನಾವು ತಂದಿದ್ವಿ ಅಲ್ಲ ಅದು. ಇವ್ರು ನೋಡಿ ಹೇರ್ ಸ್ಟೈಲೆಲ್ಲ ಚೆನ್ನಾಗಿದೆ, ಒಬ್ಬೊಬ್ಬರು ಒಂದೊಂಥರ ಡಿಫ್ರೆಂಟ್ ಆಗಿತ್ತು. ಇವಳು ದೊಡ್ಡವಳು ಮಾನಸ ಅಂತ. ಇವಳ್ದು ಹೇರ್ ಸ್ವಲ್ಪ ಉದ್ದ ಇದೆ, ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲು, ಮಾಡೋಕ್ಕೂ ಚೆನ್ನಾಗಿ ಅನ್ನಿಸ್ತು.
ಇವಳ್ದು ಅಷ್ಟೇ, ಇವಳು ಸ್ವಲ್ಪ ಕುಳ್ಳ ಇದೆ ಕೂದಲು, ಆದ್ರೂ ಓಕೆ ಇವಳ್ದು ಮಾಡ್ಬೋದು. ಮನುಮಿಗೆ ಮಾತ್ರ ಹೇರ್ ಸ್ಟೈಲ್ ಮಾಡೋಕ್ಕೆ ಕಷ್ಟ, ಯಾಕಂದರೆ ಅವಳು ಹೇರ್ಸು ಅಷ್ಟೊಂದು ಬೇಗ ಉದ್ದ ಆಗಲ್ಲ, ಸ್ವಲ್ಪ ದಪ್ಪ ಇದೆ ಬಟ್ ಉದ್ದ ಜಾಸ್ತಿ ಆಗಲ್ಲ ಅವಳಿಗೆ. ಇವರಿಗೆಲ್ಲ ಆದರೆ ಸ್ವಲ್ಪ ಉದ್ದ ಬೇಗ ಆಗಿದೆ. ನಾವು ಅವಳಿಗೆ ಸ್ವಲ್ಪ ರಿಂಗ್ ಆಗ್ತಿತ್ತು ಕೆಳಗೆ ಮನೋಮಿಗೆ, ಅದಕ್ಕೆ ಅವಳಿಗೆ ಕಟ್ ಮಾಡ್ತಿರ್ತೀವಿ, ಫುಲ್ ಕೆಳಗೆಲ್ಲ ರಿಂಗ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಅವಾಗ ಈಗ ಸ್ವಲ್ಪ ನೋಡಿ ಅದೆಲ್ಲ ಹೋಗಿದೆ, ಈಗ ಕಟ್ ಮಾಡಿ ಈಗ ಫುಲ್ ಸ್ಟ್ರೈಟಾಗಿ ಬಂದಿದೆ. ಸೊ ಅದಕ್ಕೆ ಅವಳಿಗೆ ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡಿದೆ. ದಶ ನನಗೂ ಕ್ಲಿಪ್ಸ್ ಬೇಕು ಅಂತ ಇದ್ಲು, ಸೊ ಅವಳಿಗೂ ಅಷ್ಟೇ ನಾನು ಕ್ಲಿಪ್ಸ್ ಹಾಕಿದೆ. ಅವಳು ಹೇಗೆ ಅಂದರೆ ಕ್ಲಿಪ್ಸ್ ಎಲ್ಲರಿಗೂ ಹಾಕೋದು ನೋಡಿ ನಂಗೆ ಕ್ಲಿಪ್ಸ್ ಬೇಕು ಅಂತಾಳೆ, ಆಮೇಲೆ 1-2 ನಿಮಿಷಕ್ಕೆ ತೆಗೆದು ಹಾಕ್ಕೊಬಿಡ್ತಾಳೆ. ಈಗ ನೋಡಿ ಆಯ್ ಮಾಡ್ತಾ ಇದ್ದಾಳೆ, ಸ್ವಲ್ಪ ಹೊತ್ತವರೆಗೂ ಹಾಗೆ ಅವಳು ಎಲ್ಲ ಬೇಕು ಅನ್ನೋದು, ಎಲ್ಲದೂ ಅಷ್ಟೇ ಬೇಕು ಅನ್ನೋದು. ಕೊನೆಗೆ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಮನೋಮಿ ಎಲ್ಲರಿಗೂ ಸಂಕ್ರಾಂತಿ ಕಳ್ಕೊಟ್ಲು. ಒಂದು ಅಜ್ಜಕ್ಕೆ ಫಸ್ಟ್ ಕೊಡಬೇಕಂತ ನೋಡ್ರಿ, ಅವಳು ಎಷ್ಟು ಅರ್ಜೆಂಟಾಗಿದ್ದಾಳೆ, ನನಗೆ ಬೇಕು ಅಂತಿದ್ದಾಳೆ. ಕೈಯಲ್ಲಿ ಇಟ್ಕೊಳ್ಳೋಕ್ಕೂ ಬರಲ್ಲ. ನಾನು ಅದಕ್ಕೆ ಒಂದು ಪ್ಲೇಟ್ ತಂದು ಕೊಟ್ಟೆ ಅವಳಿಗೆ, ಕೈಯಲ್ಲಿ ತಿನ್ನೋಕ್ಕೆ ಕಷ್ಟ ಆಗತ್ತೆ ಅಂತ ಹೇಳಿಬಿಟ್ಟು. ಅದೆಲ್ಲ ಕೆಳಗೆ ಹಾಕ್ಕೊಳ್ತಾ ಇದ್ಲು. ಅದಕ್ಕೆ ಅವಳಿಗೆ ಏನಿಲ್ಲ, ನನಗೆ ಬೇಕು ಅನ್ನೋದವಳು ಎಲ್ಲದೂ ಅಷ್ಟೇ ತಿಂತಾಳೆ. ಹಾಗಂತ ಸ್ವೀಟ್ನ ಜಾಸ್ತಿ ತಿಂತಾಳೆ ದಶು. ಮನೋಮಿಯಾಗೆಲ್ಲ ಸ್ವೀಟ್ ಕಡಿಮೆ ತಿನ್ನೋದು, ದಶು ಸ್ವಲ್ಪ ಜಾಸ್ತಿನೇ ಸ್ವೀಟ್ ತಿನ್ನೋದು. ಅವರಿಗೆ ಫುಲ್ ಖುಷಿ ಆಯಿತು ಈ ಸಲ ಅಂತೂ. ಇವರು ಫ್ರೆಂಡ್ಸು ಸಿಕ್ಕಿದ್ರೆ, ಹಾಗಾಗಿ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಹೊಸ ಮನೆಗೆ ಬಂದಮೇಲೆ ಅದೊಂದು ಚೆನ್ನಾಗಿದೆ, ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಸಿಗ್ತಿದ್ದೆ. ಅಲ್ಲೂ ತುಂಬ ಫ್ರೆಂಡ್ಸ್ ಇದ್ದರು ಅವಳಿಗೆ, ಬಟ್ ಆದರೆ ಅಂದರೆ ಎಲ್ಲ ಟೈಮಲ್ಲೂ ಬರ್ತಿರ್ಲಿಲ್ಲ, ಸಮ್ ಟೈಮ್ ಅಷ್ಟೇ ಬರ್ತಿದ್ರು. ಇವರೆಲ್ಲ ಆದರೆ ಯಾವಾಗಲೂ ಅಷ್ಟು ಯೂಶಲಿ ಬಂದುಬಿಡ್ತಾರೆ. ಸೊ ಎಲ್ಲರೂ ಕೂತ್ಕೊಂಡು ನಾವು ಸಂಕ್ರಾಂತಿ ಕಾಳೆಲ್ಲ ತಿಂದ್ವಿ. ಈ ಸಲ ಫುಲ್ ಎಂಜಾಯ್ ಆಯಿತು ಅವಳಿಗೆ ಫುಲ್ ಎಲ್ಲರ ಜೊತೆ. ಆಮೇಲೆ ಎಲ್ಲರೂ ಅಷ್ಟೇ ಊಟ ಮಾಡಿದ್ವಿ. ಊಟ ಎಲ್ಲ ಮಾಡಿ ಆದಮೇಲೆ ಇವ್ರು ಚಿಕ್ಕಪ್ಪ ಬರ್ತಾರೆ ಅಂತ ವೆಯ್ಟ್ ಮಾಡಿದ್ವಿ. ಸೊ ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ನಾವು ಫಸ್ಟ್ ಊಟ ಮುಗಿಸ್ಕೊಂಡ್ವಿ. ಲೇಟ್ ಆಯಿತು ಅಂತ ಹೇಳ್ಬಿಟ್ಟು, ಪೂಜೆ ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು, ಆಮೇಲೆ ಅವ್ರಿಗೆ ಹಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ನಾವು ಊಟನೆಲ್ಲ ಮುಗಿಸ್ಕೊಂಡ್ವಿ. ಏನದು ಹೋಳಿಗೆ ತಿಂತೀಯ ನೀನು? ಕೊನೆಗೆ ಇವ್ರದ್ದೊಂದು ಡ್ಯಾನ್ಸ್ ಇದೆ ನೋಡಿ. ಹಾಂ ತಿರುಗ್ರಿ. ರೋಡ್ ಶೋ ಮುಗಿದ್ಮೇಲೆ ಒಳಗೆ ಬಂದು ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ರೋಡಲ್ಲೆಲ್ಲ ಸಾಕಾಯ್ತೇನೋ ಡ್ಯಾನ್ಸ್ ಮಾಡಿ, ಅದಕ್ಕೆ ಬಂದುಬಿಟ್ಟು ಒಳಗೂ ಮಾಡ್ತಾಯಿದ್ದಾರೆ. ಏನು ಅವ್ರಿಗೆ ಹಬ್ಬ ಅಂದರೆ ಅದರದ್ದು ಎಂಜಾಯ್ಮೆಂಟೇ ಬೇರೆ ಇರುತ್ತೆ ನೋಡಿ. ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ. ಅದು ಆ ಬಟ್ಟೆ ಹಾಕೊಂಡ ತಕ್ಷಣವೇ ಅದ್ರ ಕಳೆ ಏನೋ ಬಂದುಬಿಡತ್ತೆ ಅವರಿಗೆ. ಆಮೇಲೆ ಅವ್ರ ಚಿಕ್ಕಪ್ಪ ಬಂದರು. ಅವ್ರು ಚಿಕ್ಕಪ್ಪಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ತುಂಬ ಹೊತ್ತಿಂದ. ಅವಳು ನೋಡಿ ಆ್ಯಡ್ ತೆಗಿತೀನಿ ಅಂತ ಹೇಳ್ಬಿಟ್ಟು ಫುಲ್ಲು ಆಟ ಆಡ್ತಿದ್ದಾಳೆ ಅವನ ಕೈಯಲ್ಲೇ ರೇಗಿಸ್ಕೊಂಡು. ದಶು ಸಂಕ್ರಾಂತಿ ಕಾಳು ಕೊಡ್ತಾಳಂತೆ ಅವ್ರ ಚಿಕ್ಕಪ್ಪಗೆ. ಒಂದು ಕಾಳು ತಂದು ಕೊಟ್ಟಿದ್ದಾಳೆ ನೋಡಿ. ಸಂಕ್ರಾಂತಿ ಕಾಳು ಕೊಡೋದಂದರೆ ಹೀಗೆ ಅವ್ರದ್ದು. ಅವ್ರ ಚಿಕ್ಕಪ್ಪ ಸಾಕು ಬಿಡಮ್ಮ ಒಂದು ಕಾಳು ಅಂತ ಹೇಳ್ತಿದ್ದಾರೆ. ಮನೋಮಿ ತಗೊಬರ್ತಿದ್ದಾಳೆ ಸಂಕ್ರಾಂತಿ ಕಾಳು ಕೊಡೋಕ್ಕೆ. ಅವ್ರಿಗೆ ಅವ್ರ ಚಿಕ್ಕಪ್ಪ ತುಂಬ ಚೆನ್ನಾಗಿ ಆಟ ಆಡಿಸ್ತಾರೆ ಹುಡುಗರನ್ನ, ಅದಕ್ಕೆ ಅವ್ರು ವೆಯ್ಟ್ ಮಾಡ್ತಾಯಿದ್ರು ಬರ್ತಾರೆ ಅಂತ ಹೇಳಿಬಿಟ್ಟು. ಸೊ ಅವನಿಗೆ ಸ್ವಲ್ಪ ಕೆಲಸ ಇರೋದಕ್ಕೆ ಲೇಟ್ ಆಯಿತು ಬರೋದು. ಅವ್ನು ಮತ್ತೆ ಅವ್ರದ್ದೆಲ್ಲ ಅದು ಅಷ್ಟು ವೀಡಿಯೋಸ್ ಬಂದ ತಕ್ಷಣ ಅವ್ರದ್ದು ವೀಡಿಯೋಸ್ ಮಾಡ್ತಾ ಇರ್ತಾನೆ ಯಾವಾಗಲೂ ಅಷ್ಟೇ. ದಶಿ ಇವಾಗ ಫುಲ್ ಒಂದು ಸ್ಪೂನ್ ಸಂಕ್ರಾಂತಿ ಕಾಳು ಕೊಡ್ತಿದ್ದಾಳೆ. ಇವ್ರು ನೋಡಿ ಎಂಜಾಯ್ಮೆಂಟ್ ಫುಲ್ಲು. ಇದಾದಮೇಲೆ ಅವರೆಲ್ಲ ಡ್ರಾಯಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಈಗ ಈ ಸರಿಗಮ ಪದನಿ ಸಹ ಹೇಳ್ತಿದ್ದಾರೆ. ಅಂತ್ಯಾಕ್ಷರಿ ನಾವು ಚಿಕ್ಕವರಿದ್ದಾಗ ಆಡ್ತಿದ್ವಿ ಇದು ಅಂತ್ಯಾಕ್ಷರಿ. ಹಾಂ
ಇವರು ಅಕ್ಷರದಲ್ಲಿ ಹೆಸರು ಹಾಡು ಗೊತ್ತಿಲ್ಲ ಅಂದರೆ ಅಕ್ಷರ ಚೇಂಜ್ ಮಾಡಿಕೊಡ್ತಿದ್ದಾರೆ. ನಾವೆಲ್ಲ ಈಗ ಚೇಂಜ್ ಮಾಡ್ಕೊತಿರ್ಲಿಲ್ಲ ಅಕ್ಷರನ, ಅದೇ ಅಕ್ಷರದಲ್ಲಿ ಹೇಳ್ತಿದ್ವಿ. ಕೊನೆಗೆಲ್ಲ ಡ್ರಾಯಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರು. ಡ್ರಾಯಿಂಗ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಪೇಜಲ್ಲಿ ಕಟ್ ಮಾಡಿಕೊಡಿ ಅಂದರು. ನಾನೇ ಅದೇ ಪೇಜಲ್ಲೇ ಈ ಕಡೆ ಒಬ್ಬರು 3 ಜನನೂ ಬರೀರಿ, ಕಟ್ ಮಾಡೋದು ಬೇಡ ಅಂದೆ. ಮತ್ತೆ ಬರ್ಡ್ಸ್, ಆಪಲ್ ಟ್ರೀ, ಬನಾನಾ ಟ್ರೀ, ಇದು ಪಿಕಾಕ್, ಮತ್ತೆ ವಾಟರ್ ಫಿಶ್, ಕಲ್ಲು. ಸೂರ್ಯ ಹೋಗಿ ಚಂದ ಆಗಿದ್ದಾನೆ. ಕಲರ್ ಸೂರ್ಯ. ಮನೋಮಿ ಹೇಳು. ಇದು ಮನೆ, ಇದು ಫ್ಲವರ್ಸ್, ಇದು ಡಾಗ್, ಇದು ಭೂಮಿ, ಇದು ಬುಷಸ್, ಮತ್ತೆ ಇದು ಬಟರ್ಫ್ಲೈಸ್, ಆಮೇಲೆ ಇದು ವಿಂಡೋಸ್. ಕೊನೆಗೆ ಚಿಕ್ಕಪ್ಪ ನಟ ಸ್ವಲ್ಪ ಆಟ ಆಡಿದ್ಮೇಲೆ ಅವನು ಮತ್ತೆ ಹೊರಡ್ತೀನಿ, ಟೈಮ್ ಆಗಿದೆ ಅಂತಿದ್ದ. ಸೊ ಅದಕ್ಕೆ ನಾನು ಸಂಜೆ ಊಟ ಮುಗಿಸ್ಕೊಂಡು ಹೋಗು, ಹೇಗಿದ್ರೂ ಇಲ್ಲಿ ಎತ್ತುಗಳು ಓಡಿಸೋದಿದೆ ಅಂತ ಹೇಳಿದೆ. ಅವನು ಸ್ವಲ್ಪ ಕೆಲಸ ಇದೆ, ನಾಳೆ ಬರ್ತೀನಿ ಅಂತ ಹೊರಟ. ಕೊನೆಗೆ ನಾವು ಇಲ್ಲಿ ಎತ್ತು ಓಡಿಸಲು ಪೂಜೆ ಎಲ್ಲ ಇತ್ತು. ಸೊ ಅಲ್ಲಿ ಬಂದ್ವಿ. ಹಸುಗಳನ್ನೆಲ್ಲ ಆಲ್ರೆಡಿ ಕರ್ಕೊಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾಯಿದ್ರು. ಇಲ್ಲಿ ಏನಂದರೆ ಬಸವಣ್ಣನ ದೇವಸ್ಥಾನ ಇದೆ. ಬಸವಣ್ಣನ ದೇವಸ್ಥಾನದಲ್ಲಿ ಫಸ್ಟ್ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಇಲ್ಲಿ ಕಾಟೇರಮ್ಮನ ಹತ್ರ ಕರ್ಕೊಂಡು ಬರ್ತಾರೆ. ಬಸವಣ್ಣನ ದೇವಸ್ಥಾನದಲ್ಲಿ ಪೂಜೆ ಆಗಿಬಿಟ್ಟು ಇನ್ನೂ ಹೋಗಿರಲಿಲ್ಲ. ಇಲ್ಲಿ ಎತ್ತುಗಳು ಇನ್ನೂ ಇಲ್ಲೇ ಇದ್ದವು. ಇಲ್ಲಿಗೆ ಇವಾಗ ಕರ್ಕೊಂಡು ಹೋಗ್ತಿದ್ದಾರೆ ಬಸವಣ್ಣನ ದೇವಸ್ಥಾನಕ್ಕೆ. ಸೊ ಇಲ್ಲಿಂದ ಎಲ್ಲವನ್ನೂ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಕರ್ಕೊಬರ್ತಾರೆ. ಇವಾಗ ತುಂಬ ಜನ ಬಂದಿದ್ದರು, ಎಲ್ಲರೂ ಅಷ್ಟೇ. ಈವ್ನಿಂಗ್ ಯಾವಾಗಲೂ ಹೀಗೆ ಇರುತ್ತೆ. ಸಂಕ್ರಾಂತಿ ಹಬ್ಬದ ಟೈಮ್ ಎಲ್ಲರೂ ಇಲ್ಲೇ ಬಂದುಬಿಡ್ತಾರೆ. ಯೂಶ್ವಲಿ ಯಾವಾಗಲೂ ಅಷ್ಟೇ, ನಾವು ಅಷ್ಟೇ ಸಂಕ್ರಾಂತಿ ಹಬ್ಬಕ್ಕೆ ಬರ್ತಿದ್ವಿ. ಈ ಸಲ ಸ್ವಲ್ಪ ಬೇಗ ಬಂದಿದ್ವಿ, ಯಾವಾಗಲೂ ಲೇಟಾಗಿ ಹೋಗ್ತಾಯಿದ್ವಿ. ಸೊ ಅದಕ್ಕೆ ನಮಗೆ ಎಲ್ಲದೂ ನೋಡೋಕ್ಕೆ ಆಯಿತು ಈ ಸಲ. ಯಾವಾಗಲೂ ಅಷ್ಟೇ ಸ್ವಲ್ಪ ಲೇಟ್ ಆಗ್ತಿತ್ತು. ಆಮೇಲೆ ಮಕ್ಕಳದ್ದು ಇದು ಮಲ್ಲಕಂಬ ಶೋ ಒಂದು ಸ್ವಲ್ಪ ಮಾಡ್ತಾಯಿದ್ರು ನಾವು ಬಂದಾಗ. ಇಲ್ಲಿ ಮಲ್ಲಕಂಬದಲ್ಲಿ ಯಾರ್ಯಾರು ಮಕ್ಕಳು ವಿನ್ ಆಗಿದ್ದಾರೆ ಅವ್ರನ್ನೆಲ್ಲ ಸ್ಟೇಜ್ ಮೇಲೆ ಹಾಕ್ಬಿಟ್ಟು ಸನ್ಮಾನ ಮಾಡಿದರು. ಯಾರ್ಯಾರ ಮಕ್ಕಳು ತುಂಬ ಮಕ್ಕಳು ಅಷ್ಟೇ, ಎಲ್ಲರೂ ಅಷ್ಟೇ ಚೆನ್ನಾಗಿ ಹತ್ತಾಯಿದ್ರು ಮೇಲೆ ಅಷ್ಟೇ. ಯಾರೂ ಅಷ್ಟೇ ಹೆದರ್ಕೊಂಡಿರಲಿಲ್ಲ. ಆರಾಮಾಗಿ ಗೊತ್ತಿಲ್ಲದೆ ಇರೋ ಮಕ್ಕಳು ಅಷ್ಟೇ ನಾವು ಹತ್ತೀವಿ ಅಂತ ಬಂದು ಟ್ರೈ ಮಾಡ್ತಾಯಿದ್ರು. ತುಂಬ ಮಕ್ಕಳು ಮೇಲೆ ಹತ್ತಿ ವಿನ್ ಆಗಿದ್ರು. ಸೊ ಅವ್ರಿಗೆಲ್ಲ ಸನ್ಮಾನ ಮಾಡಿದರು. ಎಲ್ಲ ಮಕ್ಕಳು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ರು ನೋಡಿ. ಅಲ್ಲಿ ಫುಲ್ಲು ಮೇಲೆ ಹತ್ಕೊಂಡು ಕೂತ್ಕೊಂಡಿದ್ದಾರೆ. ಇನ್ನೂ ಆಲ್ಮೋಸ್ಟ್ ಎಲ್ಲ ಹುಡುಗರು ಅಷ್ಟೇ ನಾವು ಹತ್ತೀವಿ ಅಂತ ಅವ್ರ ಪೇರೆಂಟ್ಸ್ಗೆಲ್ಲ ತೊಂದರೆ ಕೊಡ್ತಾಯಿದ್ರು. ಲಾಸ್ಟ್ಗೆ ಕಂಬನೇ ಅಷ್ಟೇ ಇದು ಮಾಡಿಬಿಟ್ಟು ಅಲ್ಲೆಲ್ಲೋ ಯಾರೂ ಮಕ್ಕಳು ಬರೋಕ್ಕೆ ಬಿಟ್ಟಿಲ್ಲ. ಯಾಕಂದರೆ ತುಂಬ ಮಕ್ಕಳು ಬಂದುಬಿಟ್ಟು ಹತ್ತಕ್ಕೆ ಹೋಗ್ತಾಯಿದ್ರು. ಸೊ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು, ಯಾಕಂದರೆ ಅವ್ರಿಗೆ ಗೊತ್ತಿರಲ್ಲ ಅಲ್ವಾ. ಸೊ ಏನಾದ್ರು ಓಡಿಸ್ಕೊಂಡ್ರೆ ಕಷ್ಟ ಅಂತ ಹೇಳಿಬಿಟ್ಟು ಪ್ರಾಕ್ಟೀಸ್ ಇರೋ ಮಕ್ಕಳಿಗೊಂದೇ ಮಾಡೋಕ್ಕೆ ಬಿಟ್ಟರು. ಕೊನೆಗೆ ನಾವೆಲ್ಲ ಇಲ್ಲೇ ಕೂತ್ಕೊಂಡು ಎಲ್ಲದನ್ನು ನೋಡ್ತಾ ಇದ್ವಿ. ಎಲ್ಲರೂ ಅಷ್ಟೇ ಈ ಸಲ ಒಂದು ಒಳ್ಳೆ ಎಂಜಾಯ್ಮೆಂಟ್ ಆಯಿತು ಎಲ್ಲರ ಜೊತೆ ಸೇರಿ. ಆಮೇಲೆ ಇಲ್ಲಿ ನೋಡಿ ಪಲ್ಲಕ್ಕಿ ಬಂತು. ಈಗ ಬಸವಣ್ಣನ ದೇವಸ್ಥಾನದಿಂದ ಎಲ್ಲ ಹಸುಗಳು ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲಿ ಕಾಟೇರಮ್ಮನ ದೇವಸ್ಥಾನಕ್ಕೆ ಫಸ್ಟ್ ಪಲ್ಲಕ್ಕಿ ಬರುತ್ತೆ. ಪಲ್ಲಕ್ಕಿ ಜೊತೆಗೆ ಆಮೇಲೆ ಎಲ್ಲ ಹಸುಗಳು ಕರ್ಕೊಬರ್ತಾರೆ. ಸೊ ಬಸವಣ್ಣನ ದೇವಸ್ಥಾನದಿಂದ ಪೂಜೆ ಆಯ್ತು. ಇವಾಗ ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡಿದರು. ಇವಾಗ ಪಲ್ಲಕ್ಕಿನ ಇಳಿಸ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದರು. ಏನಂದರೆ ಪಲ್ಲಕ್ಕಿನ ಅಲ್ಲಿ ಕೂರಿಸ್ಬಿಟ್ಟು ಅಲ್ಲಿ ಒಂದು ಚಿಕ್ಕದೊಂದು ಮಡಿಕೆ ಬರುತ್ತಲ್ಲ, ಅಂದರೆ ನಾವು ತುಂಬ ಚಿಕ್ಕದು ಅದರಲ್ಲಿ ಹಾಲು ಕಾಯಿಸಿ ಆ ಹಾಲಿನ ಮಡಿಕೆನ ಹೊಡಿತಾರೆ. ಹೊಡೆದ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ತಾರೆ.
ಸೊ ಅಲ್ಲಿ ಅದೇ ಥರ ಮಾಡ್ತಾಯಿದ್ರು. ಮಾಡಿಬಿಟ್ಟು ಆಮೇಲೆ ಹಸುಗಳನ್ನೆಲ್ಲ ಕರ್ಕೊಂಡು ಹೊರಟರು. ಕರ್ಕೊಂಡು ಹೊರಟ್ಬಿಟ್ಟು ಅಲ್ಲಿ ನೆಕ್ಸ್ಟ್ ಸಂಪ್ರದಾಯದ ಥರ ಯಾವಾಗಲೂ ವರ್ಷ ಅದು ಇದು ಮಾಡ್ತಾರೆ, ಬಿಂಗಿ ಥರ ಮಾಡ್ತಾರಲ್ಲ, ಅದನ್ನೇ ಮಾಡಿದ್ರು. ಸೊ ಅದನ್ನೆಲ್ಲ ನಾವು ಮುಗಿಸ್ಕೊಂಡ್ವಿ. ಅಂದರೆ ತುಂಬ ಜನ ಪೊಲೀಸೆಲ್ಲ ಇದ್ದರು, ಯಾಕಂದರೆ ಅದು ತುಂಬ ಜನ ಇರೋದ್ರಿಂದ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತ. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ನಮ್ಮ ಸಂಕ್ರಾಂತಿ ಹಬ್ಬ ಹೀಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಅಂತೂ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.